ಪಂದ್ಯಾಟದ ಅಂಪೈರ್ಸ್ಗಳು. ಹಲೋ, ಮೈಟಿ ತಂಡದ ನಾಯಕರು, RFC ತಂಡದ ನಾಯಕರು, ಎರಡು ತಂಡ ನಾಯಕರು ಟಾಸ್ಗೆ ಬರಬೇಕು. ಬಿ ಅಂಕಣದಲ್ಲಿ ಚೆನ್ನೈ ಪಸಂದ್ ಹಾಗೂ ಸೃಷ್ಟಿ. ಭರತ್ ಗಿಳಿಯಾರು ಮೊದಲ ಓವರ್ನರ್ಸ್ಗಾರಿಕೆ ಭಾಗದಲ್ಲಿ. ಟೆನ್ನಿಸ್ ಬಾಲ್, ಲೆದರ್ ಬಾಲ್ ಎರಡು ಪಂದ್ಯಾಟಗಳಲ್ಲಿ ಕೂಡ ಬಹಳಷ್ಟು ಜನಪ್ರಿಯ ಆಟಗಾರ ಭರತ್ ಗಿಳಿಯಾರು ಈಗ ಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಚೆಂಡು ಯಾರ್ಕರ್ಲೆಂಡ್ ಡೆಲಿವರಿ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಭರತ್ ಗಿಳಿಯಾರ್. ಮೊದಲ ಡಾಟೆಡ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ ಅಂಕಿ ಅಂಶಗಳ ಪಟ್ಟಿಯಲ್ಲಿ. 0 for without loss ಈಗಲ್ಸ್ ಮೈಸೂರು. ಎರಡನೇ ಬಾರಿಗೆ ಮತ್ತೆ ಬಹಳ ಸಮರ್ಥನೆ ಹೊಡೆತ ಅಭಿ ದಾಂಡಲಿ, ಲಾಂಗ್ ಆಫ್ ಆಗದತ್ತ ಚೆಂಡು ಸಾಗ್ತಾ ಇದೆ. ಕಿಸರ್ ಕ್ಷೇತ್ರ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ ಆರಂಭವನ್ನ ಪಡ್ಕೊಳ್ತಾ ಇದೆ. RFC ಕ್ಯಾಪ್ಟನ್, ಮೈಟಿ ಕ್ಯಾಪ್ಟನ್, ದಯವಿಟ್ಟು ಈ ಒಂದು ದಿವಸ ಕ್ರಿಕೆಟ್ ಟೂರ್ನಿ ನಾಳೆ ಅಂತಿಮಗೊಳ್ಳಲಿದ್ದು ಇನ್ನು ಅನೇಕ ಪಂದ್ಯಗಳು ನಡೆಯಲಿದೆ. ಎಲ್ಲ ತಂಡದ ಆಟಗಾರರು ಇದೇ ಒಂದು ಮೈದಾನದಲ್ಲಿ ನಾವು ಕರೆದ ತಕ್ಷಣ ಬಂದು ಆಡಲು ಸಿದ್ಧತೆಯಲ್ಲಿರ್ಬೇಕು ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಭರತ್ ಗಿಳಿಯಾರು ಮೂರನೇ ಬಾರಿಗೆ ಹೆಸರುವಂತ ಚೆಂಡು ಲಾಂಗ್ ಆಫ್ ನಲ್ಲೀಗ ಬಹಳ ಉತ್ತಮ ಕ್ಯಾಚ್ ಕೈ ಸೇರುವುದರ ಮುಖೇನವಾಗಿ ಮೊದಲ ವಿಕೆಟ್ ಪತನಗೊಳ್ತಾ ಇದೆ. ಅಭಿಷೇಕ್ ಮತ್ತು ಗಿರಿಯ ಪಾರ್ಟ್ನರ್ಶಿಪ್ ಈಗ ಮುರಿತಾ ಇದ್ದಾರೆ. ಭರತ್ ಗಿಳಿಯಾರು ಮೊದಲ ವಿಕೆಟ್ ಪಡ್ಕೊಂಡ್ರು. 1-1 ಈಗಲ್ಸ್ ಮೈಸೂರು ಮೊದಲ ವಿಕೆಟ್ ಅನ್ನ ಜಾನ್ಸನ್ ರಿಯಲ್ ಫೈಟರ್ಸ್ ಒಪ್ಪಿಸ್ತಾ ಇದೆ. ಹೊಸ ದಾಂಡಿಗೆ ಅಭಿರಾಮ್ ಸೇರ್ಪಡೆ. ಬಹಳ ಸುತ್ತಮುತ್ತ ಒಂದು ಕ್ಯಾಚ್ ಅನ್ನು ಸ್ವಸೀಕ್ ಪಡ್ಕೊಂಡಿದ್ದಾರೆ. ಜಾನ್ಸನ್ ರಿಯಲ್ ಫೈಟರ್ಸ್ ಮೊದಲ ಸಸ್ಸನ್ನು ಪಡ್ಕೊಳ್ತಾ ಇದೆ. ನಾಲ್ಕನೇ ಬಾರಿಗೆ ಹೆಸರುವಂತ ಚೆಂಡು ಅಭಿಷೇಕ್, ಕ್ಲೀನ್ ಬೌಲ್ಡಿ ಬಾರಿ ಭರತ್ ಗಿಳಿಯಾರು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಪಡ್ಕೊಂಡ್ರು. ಜಾನ್ಸನ್ ರಿಯಲ್ ಫೈಟರ್ಸ್ ಈಗ ಮೊದಲ ಹಂತದ ಮೇಲುಗೈಯನ್ನು ಪಡ್ಕೊಳ್ತಾ ಇದೆ. ತಂಡದ ಮೊತ್ತ 1-2. ಆರಂಭಿಕ 2 ಹುದ್ದರಿಗಳನ್ನು ಕಳ್ಕೊಳ್ತಾ ಇದ್ದಾರೆ ಮೈಸೂರು. ಈಗಲ್ಸ್ 11. ಚೆನ್ನೈ ಪಸಂದ್ ಹಾಗೂ ಸೃಷ್ಟಿ ಬೆಂಗಳೂರು ನಡುವೆ ಬಿ ಅಂಕಣದಲ್ಲಿ ಪಂದ್ಯ ನಡೆಯಲಿದೆ. ಲಾಸ್ಟು ಮತ್ತೊಂದು ದಾಂಡಿಗನ ಸೇರ್ಪಡೆ ಕುಮಾರ್. ಎಸ್ಗಾರಿಕೆ ಭಾಗದಲ್ಲಿ ಮತ್ತೆ ಭರತ್ ಗಿಳಿಯಾರು. ಬಹಳ ಸಮರ್ಥನೆ ಹೊಡೆತ ಕವಸ್ ಭಾಗದಲ್ಲಿ ಕುಮಾರ್ ಖಾತೆ ಆರಂಭಗೊಳ್ತಾ ಇದೆ. ತಂಡದ ಮೊತ್ತ 2 ಓಟಗಳು. ತನ್ಮಧ್ಯೆ ಮತ್ತೆ ಕ್ಯಾಚ್ ಆಗುವ ಸಾಧ್ಯತೆ ಬಾರಿ ಕಿಸರ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಲಾಂಗ್ ಆಫ್ ಭಾಗದಲ್ಲಿ ತನ್ಮೂಲಕ ಮತ್ತೊಂದು ಹುದ್ದರಿ ಆಘಾತ. ಮೊದಲ ಓವರ್ ನಲ್ಲಿ 3 ಹುದ್ದರಿಗಳು 4 ಉರುಳ್ತಾ ಇದೆ.
ಈಗಲ್ಸ್ ಮೈಸೂರು 2-3 ಆರಂಭಿಕ ಹಂತದ ಒಂದು ಕುಸಿತವನ್ನು ಕಂಡುಕೊಳ್ತಾ ಇದ್ದಾರೆ. ಭಾರತ್ ಗಿಳಿಯಾರ್ ಮೊದಲ ಓವರ್ನಲ್ಲಿ 3 ಹುದ್ದೆಗಳನ್ನು ಪಡ್ಕೊಳ್ತಾ ಇದ್ದಾರೆ. ಜಾನ್ಸನ್ ರಿಯಲ್ ಫೈಟರ್ಸ್ನ ಪರವಾಗಿ. ಅಭಿರಾಮ್ ವಾಪಸ್ ಸಾಥಿಯನ್ನ ಕಂಡ್ರು. 2ನೇ ಓವರ್ಗಾಗಿ ಅನಾಸ್ ಅನ್ನ ಪರಿಚಯಿಸ್ತಾ ಇದೆ ಜಾನ್ಸನ್ ರಿಯಲ್ ಫೈಟರ್ಸ್. ಕಳೆದ ಕ್ರೀಡಾ ಋತುವಿನ ಚಾಂಪಿಯನ್ಸ್ ಗಳ ತಂಡ ರಿಯಲ್ ಫೈಟರ್ಸ್. ಫೈನಲ್ ಪಂದ್ಯಾಟ ನ್ಯಾಶ್ ಬೆಂಗಳೂರನ್ನ ಸೋಲಿಸಿದಂತ ಒಂದು ತಂಡ ಈ ಬಾರಿ ಮೊದಲ ಪಂದ್ಯಾಟವನ್ನು ಆಡ್ತಾ ಇದೆ. ರಾಜಾ ಸಾಲಿಗ್ರಾಮ್ ಅವರ ನಾಯಕತ್ವದಲ್ಲಿ ಜಾನ್ಸನ್ ರವೀಂದ್ರ ಹೆಗ್ಡೆ ಅವರ ವ್ಯವಸ್ಥಾಪಕತ್ವದ ಒಂದು ತಂಡ ಸಮ್ಮಿಶ್ರಣವಾಗಿ ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ ಜಾನ್ಸನ್ ರಿಯಲ್ ಫೈಟರ್ಸ್ ರೂಪದಲ್ಲಿ. ಹೊಸದಾಂಡಿಗ ಜಾನ್, ಅಸ್ಕಾರಿಕ ಭಾಗದಲ್ಲಿ ಅನಾಸ್. ತಂಡದ ಮೊತ್ತ ಕೇವಲ 2 ಒಟ್ಟುಗಳು 3 ಹುದ್ದೆಗಳನ್ನು ಕಳ್ಕೊಂಡು ಆಡ್ತಾ ಇದ್ದಾರೆ ಮೈಸೂರಿನ ಈಗಲ್ಸ್ 11. ದಾವಣಗೆರೆ ಶಾಮನೂರು ಡೈಮಂಡ್ ಕ್ರಿಕೆಟ್ ಪಂದ್ಯಾಟ ಸಾಗ್ತಾ ಇದೆ. ಉತ್ತಮ ರೀತಿಯ ಒಂದು ಎಸೆತ. ಅನಾಸ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಸೇರ್ಪಡೆ ಕೂಡ. ಜಯಪ್ರಕಾಶ್ ಗೌಡ, ಶಿವಗಂಗಾ ಶ್ರೀನಿವಾಸ್, ದಿನೇಶ್ ಕೆ ಶೆಟ್ಟಿ ಮತ್ತು ಕುರುಡಿಗಿರೀಶ್ ಇವರ ಸಂಯೋಜನೆ ನಡೀತಾ ಇರುವಂತಹ ಕ್ರಿಕೆಟ್ ಪಂದ್ಯಕೂಟ. ಚೆನ್ನೈ ಪ್ರಸನ್ನ ಹಾಗೂ ಸೃಷ್ಟಿ ಕ್ಯಾಪ್ಟನ್ ಇಮಿಡಿಯೇಟ್ ಆಗಿ ಟಾಸಿ ಬರಬೇಕು ಕೇಳ್ತಾ ಇದ್ದೇನೆ. ಬಿ ಗ್ರೌಂಡ್ ಅಲ್ಲಿ ಪಂದ್ಯ ಇರುತ್ತದೆ. ತನ್ಮಧ್ಯೆ ವೈಟ್ ಬಾಲ್ ಅನ್ನುವಂತ ಸೂಚನೆ ಮುಖಾಂತರ ತಂಡದ ಮೊತ್ತ 4 ಓಟಗಳು. ಅನಾಸ್ ಒಂದಷ್ಟು ವೈಟ್ ಬಾಲ್ ಆಗಿ ಚೆಂಡನ್ನು ಎಸೆದ್ರು. 2 ಓಟಗಳು ಈಗ ಮೈಸೂರಿನ ಖಾತೆಗೆ ಸೇರ್ಪಡೆ ಆಗ್ತಾ ಇದೆ. ಈಗಾಗಲೇ ಕುಮಾರ ಮೊದಲ 6 ದಾಖಲಿಸ್ತಾ ಇದ್ದಾನೆ ಮೈಸೂರಿನ ಪರವಾಗಿ. ಬಹಳಷ್ಟು ಉತ್ತಮ ಒಂದು 6 ಫೈನಲ್ ಲೆಗ್ ಭಾಗದಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅನಾಸ್ 6ಗೆ ಅವಕಾಶವನ್ನು ಮಾಡಿಕೊಟ್ರು. ಈ ಬಾರಿ ಕೂಡ ಕ್ರಾಸ್ ಲೈನ್ ಶಾಡಿ ಮಾರಿ ಸ್ಕ್ವೇರ್ ಲೆಗ್ಗಿನ ಸೀಮಾರೇಖೆ ಭಾಗವನ್ನು ಕಾಣ್ತಾ ಇದೆ. ಮತ್ತೆ ಬೌಂಡ್ರಿ ಬಿರುಸಿನ ಹಣತೆಗಳ ಕೈ ಹಾಕ್ತಾ ಇದ್ದಾನೆ ಈ ಹಂತದಲ್ಲಿ ಕುಮಾರ. ಹದಿನಾಲ್ಕರ ಮೊತ್ತ ಅಂಕಿ ಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಬೌಂಡರಿ ಸಿಕ್ಸರ್ಗಳು ಈಗಾಗಲೇ ಕುಮಾರನ ದಾಂಡಿನಲ್ಲಿ ಬರ್ತಾ ಇದೆ ಮೈಸೂರು ಈಗಲ್ಸ್ ಪರವಾಗಿ. ಆ ನಿಟ್ಟಿನಲ್ಲಿ ಮತ್ತೆ ಅನಾಸಿ ಬಾರಿ ಮಧ್ಯೆ ಫೈನ್ ಲೆಗ್ ಸೀಮಾರೇಖೆ ಭಾಗದಲ್ಲಿ ಅನಾಸಿಗೆ ಮತ್ತೊಂದು 6 ದಾಖಲಿಸ್ತಾ ಇದ್ದಾರೆ ಬಾರಿ ಫೈನ್ ಲೆಗ್ ಭಾಗದಲ್ಲಿ. ಮತ್ತೆ 6 ಓಟಗಳ ಸೇರ್ಪಡೆ. ತಂಡದ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ನಲ್ಲಿ 3 ಹುದ್ದೆಯನ್ನು ಕಳ್ಕೊಂಡ್ರು ಕೂಡ ಈ ಓವರ್ನಲ್ಲಿ ಈಗಾಗಲೇ ಅನಾಸ್ ಬಹಳಷ್ಟು ಓಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಜಾನ್ಸನ್ ರಿಯಲ್ ಫೈಟರ್ಸಿನ ಪರವಾಗಿ. ಅಲ್ಲಪ್ಪ, ಸೃಷ್ಟಿ ಹಾಗೂ ಚೆನ್ನೈ ಪ್ರಸನ್ನ ಟಾಸ್ ಮಾಡಿಸಿ. ಪ್ರಸಂಗ
ಮತ್ತೆ ಅನಾಸಿ ಬಾರಿ ಶಾರ್ಟ್ ಆಗಿ ಬಿದ್ದ ಚೆಂಡು ಲಾಂಗ್ ಲೆಗ್ ನಲ್ಲಿ ಬಾರಿ ಮತ್ತೊಂದು ಸಿಕ್ಸರ್ ದಾಖಲಾಗ್ತಾ ಇದೆ ತನ್ಮೂಲಕ ಬಹುಶಃ ಉತ್ತಮರಿತ ಆಟವನ್ನು ಈಗಲ್ಸ್ ಮೈಸೂರು ಆಡ್ತಾ ಇದೆ. ಅನಾಸ್ ಚೆಂಡುಗಳು ತರಗೆಲೆಗಳ ರೂಪದಲ್ಲಿ ಸೀಮಾ ರೇಖೆ ಹೊರಭಾಗಕ್ಕೆ ಸಾಗ್ತಾ ಇದೆ. 3 ಸಿಕ್ಸರ್ಗಳು +1 ಬೌಂಡ್ರಿ ಈಗಾಗಲೇ ಅನಾಸ್ ಓವರ್ ನಲ್ಲಿ ಸಿಡಿತಾ ಇದೆ. ತಂಡದ ಮೊತ್ತ ಈ ಸಿಕ್ಸರ್ ನ ಮುಖಾಂತರ 26ಕ್ಕೆ ತಲುಪ್ತಾ ಇದೆ. ಕುಮಾರ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾನೆ ಈಗಲ್ಸಿನ ಪರವಾಗಿ. ಆ ನಿಟ್ಟಿನಲ್ಲಿ ಕೊನೆಯ ಒಂದು ಎಸ್ಐ ಓವರ್ ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಅನಾಸ್ ಎಸ್ಗಾರಿಕೆ ಭಾಗದಲ್ಲಿ ಜಾನ್ಸನ್ ರಿಯಲ್ ಫೈಟರ್ಸ್ ಪರವಾಗಿ ಈತನ ಮಧ್ಯೆ ವೋಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸುಂದರತೆ ಒಂದು ಎಸೆತ ಓವರ್ ಮುಕ್ತಾಯಗೊಳ್ತಾ ಇದೆ. ಮೊದಲ 2 ಓವರ್ಗಳಲ್ಲಿ 26ಕ್ಕೆ 3 ಮೈಸೂರಿನ ಈಗಲ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಮೂರನೇ ಓವರ್ಗಾಗಿ ಸ್ವಸ್ತಿಕನ ಪರಿಚಯಿಸಿದ್ದಾರೆ ರಿಯಲ್ ಫೈಟರ್ಸ್ ಜಾನ್ಸನ್. ರಘು ಎರಡನೇ ಓವರ್ ಅಲ್ಲಿ ಬಹಳಷ್ಟು ಓಟುಗಳು ಹರಿದು ಹೋಗಿತ್ತು. ಅನಾಸ್ ಲೆಕ್ಕಾಚಾರ ತಲೆ ಕೆಳಗಾಗ್ತಾ ಇದ್ದ ಹಾಗೆ ರಾಜ ಸ್ವಸ್ತಿಕನ ಬಳಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೂರನೇ ಓವರ್ನ ಮೊದಲ ಚೆಂಡು ಕೂಡ ಕ್ಷೇತ್ರ ರಕ್ಷಣೆ ಮತ್ತೆ ಅಂಗಣ ಒಳಭಾಗದಲ್ಲಿ ಸ್ವಸ್ತಿಕ್ ಎಸ್ಆರ್ಕೆ ಭಾಗದಲ್ಲಿ ಮೂರನೇ ಓವರ್ನ ಮೊದಲ ಚೆಂಡಿಗಾಗಿ ಮೊದಲ ಚೆಂಡು ಸ್ಲೋವರ್ ಡೆಲಿವರಿ ಲಕ್ಷ್ಯ ಭಾಗದತ್ತ ಸಾಗ್ತಾ ಇದೆ. ಒಂದೊಡ್ಡ ಹೆಚ್ಚುವರಿ ಮುಖಾಂತರ ತಂಡದ ಮೊತ್ತ 27 ಓಟಗಳನ್ನು ತಲುಪ್ತಾ ಇದ್ದಾರೆ. 27 ಫಾರ್ ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್. 36 ತಂಡಗಳ ನಡುವಣ ಈ ಒಂದು ಹಣಾಹಣಿ ನಡೀತಾ ಇದೆ. ಜಿಲ್ಲೆ ಹೊರ ರಾಜ್ಯ ಮತ್ತು ಹೊರ ತಾಣದ ತಂಡಗಳು ಬರ್ತಾ ಇದೆ. ಉತ್ತಮ ರೀತಿಯಾದ ಆಟ ಲಕ್ಷ್ಯವಾಗಿ ಕುಮಾರ್ ಬಹಳ ಸಮರ್ಥ ಹೆಚ್ಚುವರಿ ಸೇರ್ಪಡೆ ಲೋಕು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಯಾವುದೇ ರೀತಿಯ ಒಂದು ಹೆಚ್ಚುವರಿ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ತಂಡದ ಮೊತ್ತ 28 ಓಟಗಳನ್ನು ತಲುಪ್ತಾ ಇದೆ. ಮೂರನೇ ಓವರ್ನ ಆರಂಭದಲ್ಲಿ 2 ಎಸೆತ ಈಗಾಗಲೇ 2 ಓಟಗಳು ಪೂರೈಕೆ ಆಗ್ತಾ ಇದೆ. ದಾಖಲೆ ಸಂಖ್ಯೆಯ ಪ್ರೇಕ್ಷಕರು ಕೂಡ ಪಂದ್ಯಾಟದ ವೀಕ್ಷಕರಾಗ್ತಾ ಇದ್ದಾರೆ. ಜಾನ್ ಒಂದೆಡೆ, ಕುಮಾರ ಮತ್ತೊಂದೆಡೆ. ಸ್ವಸ್ತಿಕ್ ಎಸ್ಗಾರಿಕೆ ಭಾಗದಲ್ಲಿ ಮಧ್ಯೆ ಲೇಟ್ ಶಾಟ್ ಟರ್ನ್ ಆದಂತ ಒಂದು ಚೆಂಡು ಸೆಕೆಂಡ್ ಸ್ಲಿಪ್ ನಲ್ಲಿ ಓಟವನ್ನು ದಾಖಲಿಸಿದ್ದಾರೆ ಜಾನ್. ತಂಡದ ಮೊತ್ತ
9 ಓಟುಗಳನ್ನು ತಲುಪ್ತಾ ಇದ್ದಾರೆ. ಸಮಯದಿಂದ ಸಮಯಕ್ಕೆ ಪ್ರೇಕ್ಷಕರು ಕೂಡ ಅಂಗಣ ಒಳಭಾಗದಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ. ಎಕೆ ಸ್ಪೋರ್ಟ್ಸ್ ಹಾಗೂ ಮೈಟಿ ತಂಡ ನಾಯಕರು ಸಿದ್ಧತೆಯಲ್ಲಿರಬೇಕು. ಈ ತನ್ಮಧ್ಯೆ ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ವಸಿಕ್ ಮತ್ತೆ ಡಾಟ್ ಬಾಲಿನ ಸೇರ್ಪಡೆ ಕೂಡ. ಲಾಸ್ಟ್ ಬಾಲ್ಸ್ ಆರ್ ರಿಮೈನಿಂಗ್. 2 ರನ್ಸ್ಗಳು ಬಾಕಿ ಉಳ್ಕೊಳ್ತಾ ಇದೆ. ತಂಡದ ಮೊತ್ತ 29. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ವಸ್ತಿ ಕೆಸೆತ ಬಹುಶಃ ಈ ಹಂತದಲ್ಲಿ ವೈಟ್ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ತಂಡದ ಮೊತ್ತ 30 ಓಟಗಳು. 3 ಹುದ್ದರಿಗಳ ಆಘಾತವನ್ನು ಕಂಡುಕೊಂಡದ್ದ ಈಗಲ್ಸ್ 11 ಮೈಸೂರಿನ ತಂಡ ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದೆ. ಚೆನ್ನೈ ಪ್ರಸನ್ನ ತಂಡದ ನಾಯಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ತನ್ಮಧ್ಯೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ಸೃಷ್ಟಿ ಕ್ಯಾಪ್ಟನ್. ಎಸ್ ಲಗ್ ಬಾಯ್. ಸೃಷ್ಟಿ ತಂಡ ನಾಯಕರು ಒಂದು ಓಟದ ಚೋರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ದಾರೆ. ಈ ಪಂದ್ಯ ಮುಗಿದ ನಂತರ ಇದೇ ಒಂದು ಮೈದಾನದಲ್ಲಿ ಮೈಟಿ ಹಾಗೂ ಎಕೆ ಸ್ಪೋರ್ಟ್ಸ್, ಎಕೆ ಎಸ್ಎಫ್ಸಿ ಎಕೆ ಮುಂದಿನ ಒಂದು ಪಂದ್ಯಾಟ ಮೈಟಿ ತಂಡದ ವಿರುದ್ಧ. ಬಿ ಅಂಕಣದಲ್ಲಿ ಉಳಿಮಾವ ಹಾಗೂ RFC ಬಿ ಗ್ರೌಂಡ್ ಅಲ್ಲಿ ಚೆನ್ನೈ ಪಂದ್ಯ ಮುಗಿದ ನಂತರ. ಏತನ್ಮಧ್ಯೆ ಸುಲಭ ಕ್ಯಾಚ್ ಶಾರ್ಟ್ ಬಿಡುಗಡೆ ಭಾಗದಲ್ಲಿ ಭಾರತ್ ಗಿಳಿಯಾರ್ ಪಡ್ಕೊಂಡ್ರು. ಜಾನ್ ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಭಾರತ್ ಗಿಳಿಯಾರು ಸುಲಭ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಮೈಸೂರಿನ ತಂಡ ಮತ್ತೊಂದು ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಜಾನ್ ಬ್ಯಾಕ್ ಟು ಪವಿಲಿಯನ್. ಹೊಸ ದಾಂಡಿಗನ ಸೇರ್ಪಡೆ ಅಂಗಣ ಒಳಭಾಗದಲ್ಲಿ. ರಫೀಕ್ ಈಗಾಗಲೇ ಒಂದೆಡೆ ಕುಮಾರ ಮಾತ್ರ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದ್ದಾರೆ. ಎಸ್ಗಾರಿಕೆ ಭಾಗಕ್ಕಾಗಿ ಭರತ್ ಗಿಳಿಯಾರ್ 4ನೇ ಓವರ್ನ ಕಂಡುಕೊಳ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ 3 ಹುದ್ದರಿಗಳನ್ನು ಪಡ್ಕೊಂಡ ಭರತ್ 4ನೇ ಓವರ್ನಲ್ಲಿ ಅದೇನನ್ನ ಮಾಡ್ತಾರೆ ನೋಡಬೇಕಾಗಿದೆ. ಇದಾದ ನಂತರ ಮತ್ತೊಂದು ಬಿಗು ಹೋರಾಟದ ಪಂದ್ಯ ಈ ಅಂಗಣದಲ್ಲಿ ನಡೀತದೆ. SFC ಎಕೆ ಸ್ಪೋರ್ಟ್ಸ್ ವರ್ಸಸ್ ಮೈಟಿ ಬೆಂಗಳೂರು ಮುಂದಿನ ಪಂದ್ಯಾಟವನ್ನು ಇಲ್ಲಿ ಆಡ್ತಾರೆ. ಕ್ಷೇತ್ರ ರಕ್ಷಣೆ ಒಂದಷ್ಟು ಬದಲಾವಣೆಯನ್ನು ಕಾಣ್ತಾ ಇದೆ. ಜಾನ್ಸನ್ ರಿಯಲ್ ಫೈಟರ್ಸ್ ಪರವಾಗಿ. ಈ ತನ್ಮಧ್ಯೆ ಮೊದಲ ಚೆಂಡು ರಾಜ ರನ್ ಔಟ್ ಮಾಡೋ ಪ್ರಯತ್ನವನ್ನ ಮಾಡಿದ್ರು. ಮತ್ತೆ ಒಂದು ದೊಡ್ಡ ಚೋರಿಯನ್ನು ಕಂಡುಕೊಳ್ತಾ ಇದ್ದಾರೆ. ಲೆಗ್ ಬಾಯ್. ತಂಡದ ಮೊತ್ತ 32 ಓಟಗಳನ್ನು ತಲುಪ್ತಾ ಇದೆ 4ನೇ ಓವರ್ನ ಆರಂಭದಲ್ಲಿ. 4 ಹುದ್ದರಿಗಳನ್ನು ಈಗಾಗಲೇ ಕಳ್ಕೊಂಡು ಆಡ್ತಾ ಇದ್ದಾರೆ ಜಾನ್ಸನ್ ರಿಯಲ್ ಫೈಟರ್ಸ್ ವಿರುದ್ಧವಾಗಿ ಈಗಲ್ಸ್ ಕ್ರಿಯೇಟರ್ಸ್ ಮೈಸೂರು. ರಫೀಕ್ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾನೆ. 2ನೇ ಬಾರಿಗೆ ಎಸೆದಿರುವಂತಹ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಭಾರತ್ ಗಿಳಿಯಾರ್. RFC ಕ್ಯಾಪ್ಟನ್ ಇಮಿಡಿಯೇಟ್ ಆಗಿ ಸ್ಟೇಜ್ ಹತ್ರ ಬರಬೇಕು.
ಉತ್ತಮ ರೀತಿಯ ಹೊಡೆತ ಮಿಡಿಗಡೆ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಗ್ಯಾಪ್ ಶಾಟ್. ಸುಂದರತೆ ಕ್ಷೇತ್ರ ರಕ್ಷಣೆ, 2 ಓಟಗಳ ಪೂರೈಕೆ ಆಗ್ತಾ ಇದೆ. ರಫೀಕ್ ಕೂಡ 2 ಓಟ ಪೂರೈಕೆಯನ್ನು ಮಾಡಿಕೊಂಡ್ರು ಮೈಸೂರು ಪರವಾಗಿ. ತಂಡದ RFC ಕ್ಯಾಪ್ಟನ್ ಉಳಿಮಾವ ಕ್ಯಾಪ್ಟನ್ 2 ತಂಡ ನಾಯಕರು ವೇದಿಕೆ ಮೇಲೆ ಬರಬೇಕು ಟಾಸಿಗಾಗಿ. 34ಕ್ಕೆ ತಲುಪ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ, ತೀರಾ ಕೆಳಂಚಿನಲ್ಲಿ ಬರ್ತಾ ಇದೆ. ಭಾರತ್ ಕಿಳಿಯಾರ್ ಎಸೆತ. ಮೂಡಬಿದ್ರೆ ಆಳ್ವಾಸ್ ಕಾಲೇಜಿನ ಪರವಾಗಿ ಕೂಡ ಬಹಳಷ್ಟು ಲೆದರ್ ಬಾಲ್ ಪಂದ್ಯಾಟಗಳನ್ನು ಆಡಿದಂತ ಭಾರತ್. ಏತನ್ಮಧ್ಯೆ ಮಿಡ್ ವಿಕೆಟ್ ಭಾಗದಲ್ಲಿ ಕ್ಯಾಚ್ ಆಗೋ ಅವಕಾಶಗಳಿದೆ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಅಶೋಕ್ ಪಿಳ್ಳೆ ಈ ಬಾರಿ ಸುಲಭದ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾನೆ. ಸುಲಭದ ಒಂದು ಕ್ಯಾಚ್ ಈಗ ಜೀವದಾನವನ್ನು ರಫೀಕ್ ಪಡ್ಕೊಂಡ್ರು. ತನ್ಮೂಲಕವಾಗಿ ತಂಡದ ಮೊತ್ತ 35 ಓಟಗಳನ್ನು ತಲುಪ್ತಾ ಇದೆ 4ನೇ ಓವರ್ನಲ್ಲಿ. ಈ ಪಂದ್ಯ ಜಾನ್ಸನ್ ರಿಯಲ್ ಫೈಟರ್ಸ್ ವರ್ಸಸ್ ಈಗಲ್ಸ್ ಮೈಸೂರು. ತನ್ಮಧ್ಯೆ ಔಟ್ರೇಜ್ ಅಂತ ಚೆಂಡು ಲ್ಯಾಗ್ ಸ್ಲಿಪ್ ನತ್ತ ಸಾಗ್ತಾ ಇದೆ. ಭಾರತ್ ಗಿಳಿಯಾರ್ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 4 ಓವರ್ಗಳ ಮುಕ್ತಾಯದಲ್ಲಿ 36 ಓಟಗಳನ್ನು ಪೇರಿಸ್ತಾ ಇದ್ದಾರೆ ಈಗಲ್ಸ್ ಕ್ರಿಕೆಟರ್ಸ್. ಈ ಅಂಕಣದಲ್ಲಿ ಹಲೋ ಉಳಿಮಾವ ಹಾಗೂ RFC ಚೆನ್ನೈ ಹಾಗೂ ಸೃಷ್ಟಿ 2 ಪಂದ್ಯವನ್ನು ಹಾಲಪ್ಪ ಅವರು ಬಿ ಅಂಕಣದಲ್ಲಿ ಮುಗಿಸ್ಕೊಡ್ಬೇಕು. ಎ ಅಂಕಣದಲ್ಲಿ ಸಾಯಿ 11 ಮುಂಬೈ, ಹೊಸಪೇಟೆ, ಮೈಟಿ ಹಾಗೂ AK ಸ್ಪೋರ್ಟ್ಸ್ ಸರಿಯಾಗಿ 5 ಗಂಟೆ 30 ನಿಮಿಷ ಒಳಗೆ 4 ಪಂದ್ಯ ಮುಗಿಬೇಕು. ಸ್ವಸ್ತಿಕೆ ಸೇರಿಕೆ ಭಾಗದಲ್ಲಿ 5ನೇ ಓವರ್ಗಾಗಿ ಇಲ್ಲಿ ಪಂದ್ಯಾಟ ನಡೀತಾ ಇದೆ. ಸ್ವಸ್ತಿಕ ಜಾನ್ಸನ್ ರಿಯಲ್ ಫೈಟರ್ಸ್ ಪರವಾಗಿ ಆಡ್ತಾ ಇದ್ದಾರೆ. ಮೊದಲ ಚೆಂಡು ರಿವರ್ಸ್ ಶಾಟ್. ಈಗ ರಾಜ ಕ್ಯಾಚ್ ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 1 ಹೆಚ್ಚುವರಿಯ ಸೇರ್ಪಡೆ. ಸಚಿನ್ ತಂಡದ ಮೊತ್ತ 37 ಓಟಗಳನ್ನು ತಲುಪ್ತಾ ಇದೆ. ಎಂ ಸ್ಪೋರ್ಟ್ಸ್ನ ಒಂದು ನೇರ ಪ್ರಸಾರ ಇವತ್ತು ವಿಶ್ವದಾದ್ಯಂತ ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇದೆ. 1 ಲಕ್ಷಕ್ಕಿಂತ ಮಿಕ್ಕಿದ ವೀಕ್ಷಕರು ಕಳೆದ 4 ದಿನಗಳಲ್ಲಿ ಈ ಟೂರ್ನಮೆಂಟ್ ಅನ್ನು ವೀಕ್ಷಿಸ್ತಾ ಇದ್ದಾರೆ. ತನ್ಮಧ್ಯೆ ಮತ್ತೆ ರಿವರ್ಸ್ ಶಾಟ್ ಮಾಡಿ ಕಮಸ್ ಭಾಗದ ರಫೀಕ್ 1 ಓಟ ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಕೇವಲ 1 ಓಟ ಮಾತ್ರ ರಫೀಕ್ ಬರ್ತಾ ಇದೆ. ಮೈಸೂರು ಈಗಲ್ಸ್ 38 ಓಟಗಳನ್ನು ಪೇರಿಸ್ತಾ ಇದೆ ಈ ಹಂತದಲ್ಲಿ. ಓಟಗಳು ಮತ್ತೆ ಸ್ವಸ್ತಿ ಕುಮಾರ್ಗೆ ಸಂತ ಚೆಂಡು ಕವಸು ಭಾಗದಲ್ಲಿ 1 ಓಟ ಪೂರೈಕೆಯನ್ನು ಮಾಡಿಕೊಂಡ್ರು ಕುಮಾರ್. ಮೈಸೂರಿನ ಮೊತ್ತ 39ಕ್ಕೆ 4. 5ನೇಯ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಸ್ವಾಸಿಕ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ ಕೂಡ. ಬಹಳಷ್ಟು ಉತ್ತಮ ರೀತಿಯ ಒಂದು ವ್ಯವಸ್ಥಿತ ಪಂದ್ಯಕೂಟವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ರಾಜ್ಯದಿಂದ ಹೊರ ರಾಜ್ಯದಿಂದಲೂ ಕೂಡ ತಂಡಗಳು ಪಂದ್ಯಾಟವನ್ನು ಆಡ್ತಾ ಇದೆ. ನಿನ್ನ ರಾತ್ರಿಯ ಕೊನೆ 2 ಪಂದ್ಯಾಟಗಳಲ್ಲಿ ಒಂದು ಹಂತದಲ್ಲಿ ಮೊದಲ ಪಂದ್ಯವನ್ನೇ ಸೋತ ಚೆನ್ನೈ ಪಸಂಗ
ಎರಡನೇ ಪಂದ್ಯಾಟದಲ್ಲಿ ಭರ್ಜರಿ ಜಯವನ್ನು ದಾಖಲಿಸಿದ್ದಾರೆ. ಈ ತನ್ಮಧ್ಯೆ ಸುಂದರತೆ ಒಂದು ರಿವರ್ಸ್ ಶಾಟ್ ತನ್ಮೂಲಕ ಲಾಂಗ್ ಆಫ್ ಆಗದಲ್ಲಿ ಬಟ್ಟ ಪೂರೈಕೆ ಆಗ್ತಾ ಇದೆ. ನೋ ಬಾಲ್ ಅನ್ನುವಂತ ಸೂಚನೆ ಮುಖಾಂತರವಾಗಿ ಫ್ರೀ ಹಿಟ್ ಕೂಡ ಲಭಿಸ್ತಾ ಇದೆ. ಈ ಬಾರಿ ಮೈಸೂರಿನ ಕುಮಾರ ಅದ್ಯಾವ ರೀತಿಯ ಹೊಡೆತವನ್ನ ಇಲ್ಲಿ ದಾಖಲಿಸ ನೋಡಬೇಕಾಗಿದೆ. ತಳಮೊತ್ತ 41 ಓಟಗಳು. ಫ್ರೀಟಲ್ಲಿಗ ಬಿರುಸಿನ ಹೊಡೆತ ಮಿಡ್ ವಿಕೆಟ್ ಭಾಗದಲ್ಲಿ ಅನಿಲ್ ಕಾರ್ವೆ ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ರಫೀಕ್ ರನ್ಔಟ್ಗೆ ಬಲಿಯಾದ್ರು. ಈಗಲ್ಸ್ ಮೈಸೂರಿನ 5ನೇ ವಿಕೆಟ್ ನೆಲಕ್ಕೆ ಉಳ್ತಾ ಇದೆ. ಟಾಸಿ ಬನ್ನಿ, ಅದಾದ ನಂತರ ಉಳಿ ಮೊಹಮ್ಮದ್ RFC. ಪ್ರಕಾಶ್ ಚಂದ್ರು ಅಂಪೇರ್ ಮಾಡಿ. ಚೋಟು ವರ್ಣ ಬಟಾಣೆ ವರುಣ್. ತಳಮೊತ್ತ 43 ಓಟಗಳು. ರಫೀಕ್ ವಾಪಸ್ ಸಾಥಿಯನ್ನ ಕಂಡುಕೊಳ್ತಾ ಇದ್ದಾರೆ. ಗಣೇಶ್ ಹೊಸ ದಾಂಡಿಗನ ಸೇರ್ಪಡೆ. ಮಧ್ಯೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ಸ್ವಸ್ತಿಕ್ ಓವರ್ ಮುಕ್ತಾಯವಾಗ್ತಾ ಇದೆ. 5 ಓವರ್ಗಳ ಮುಕ್ತಾಯದಲ್ಲಿ ಈಗಾಗಲೇ 43 ಓಟವನ್ನು ದಾಖಲಿಸ್ತಾ ಇದೆ ಮೈಸೂರು ಈಗಲ್ಸ್. ಜಾನ್ಸನ್ ರಿಯಲ್ ಫೈಟರ್ಸ್ ಅನ್ನ ಎದುರಿಸ್ತಾ ಇದೆ. ಮೊದಲ ಹಂತದ ಮುಕ್ತಾಯಕ್ಕಾಗಿ ಇನ್ನೂ ಕೂಡ ಅಂತಿಮ 1 ಓವರ್ ಬಾಕಿ ಉಳ್ಕೊಳ್ತಾ ಇದೆ. ಅದ್ಯಾರನ್ನ ಬಳಸ್ತಾರೆ ನೋಡಬೇಕಾಗಿದೆ. ಜಾನ್ಸನ್ ರಿಯಲ್ ಫೈಟರ್ಸ್ ಕಳೆದ ಬಾರಿಯ ಚಾಂಪಿಯನ್ಸ್ ಗಳ ತಂಡ ಕೂಡ. ಶರೀಫ್ ಇಲ್ಲಿದ್ದಾರೆ ಎಲ್ಲ. ಗಣೇಶ್ ಅಲ್ಲಿ ಗಣೇಶ್ ಹಾಗೂ ಮಧು ಒಂದೇ ತಂಡದ ಆಟಗಾರರು. ಅಲ್ಲಿ ಕೊಟ್ಟದ್ ಬಾಲ್ ಪಾಟೀಲ್ ಮಗ ಸ್ಕೋರರ್. ಎಸೆರಿಕೆ ಭಾಗದಲ್ಲಿ ಲೋಕು ಕುಂದಾಪುರದ ಮತ್ತೋರ್ವ ಉತ್ತಮ ರೀತಿಯ ಎಸೆತಗಾರ. ಲೋಕವನ್ನು ಪರಿಚಯಿಸ್ತಾ ಇದೆ ಜಾನ್ಸನ್ ರಿಯಲ್ ಫೈಟರ್ಸ್. ಮೊದಲ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರನ್ಔಟ್ ಅವಕಾಶ ಇದೆ. ಬಾರಿ ಅನಾಸ್ ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. ಮತ್ತೆ ಸ್ಕಾರಿಕೆ ಮಗ ಲೋಕೋ. ಈ ತನ್ಮಧ್ಯೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ವೈಟ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಮತ್ತೊಂದು ದೊಡ್ಡ ಹೆಚ್ಚುವರಿ ಕೂಡ ದಾಖಲಾಗ್ತಾ ಇದೆ. ತಂಡದ ಮೊತ್ತ 44 ಓಟಗಳನ್ನು ತಲುಪ್ತಾ ಇದ್ದಾರೆ. 44 for 5. ಲೋಕು ಎಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕುಮಾರ ಆ ನಿಟ್ಟಿನಲ್ಲಿ ಮತ್ತೊಂದು ಡಾಟೆಡ್ ಡೆಲಿವರಿಯ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ದಾಖಲೆ ಕ್ರಿಕೆಟ್ ಪಂದ್ಯಾಟ ದಾಖಲೆ ಸಂಖ್ಯೆ ಪ್ರೇಕ್ಷಕರ ಸಮ್ಮುಖದಲ್ಲಿ ನಡೀತಾ ಇದೆ. ಮತ್ತೆ ಲೋಕೋ ಉತ್ತಮ ರೀತಿಯ ಹೊಡೆತ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದು ಓಟ ಪೂರೈಕೆಯನ್ನು ಮಾಡಿದ್ರು. ರನ್ಔಟ್ ಅವಕಾಶ ಇದೆ.
ಮತ್ತೊಂದು ಹೋದರಿ ಆಘಾತವನ್ನ ಕಂಡುಕೊಳ್ತಾ ಇದೆ. ವಿಕೆಟ್ ನಂಬರ್ 6. ಈಗಲ್ಸ್ ಮೈಸೂರು 6ನೇ ವಿಕೆಟ್ ಕಳ್ಕೊಳ್ತಾ ಇದೆ. ತಂಡದ ಮೊತ್ತ 40. ಸತೀಶ್ ರನ್ಔಟ್ ಆಗಿ ವಾಪಸ್ ಆದ್ರು. ತಂಡದ ಮೊತ್ತ 45 ಓಟಗಳು. ಹೊಸ ದಾಂಡಿಗ ಪ್ರಶಾಂತ, ನಾಲ್ಕನೇ ಬಾರಿಗೆ ಕುಮಾರ್ ಗೆಸ್ಸಂತ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಹಿಂದೆ ಅನಾಸ್ಗೆ 3 ಸಿಕ್ಸರ್ ಪ್ಲಸ್ 1 ಬೌಂಡ್ರಿಯನ್ನು ದಾಖಲಿಸಿದಂತ ಆಟಗಾರ ಇನ್ನೂ ಕೂಡ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾನೆ ಕುಮಾರ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ. ತೀರಾ ಕೆಳಂಚಿನಲ್ಲಿ ಬಹುಶಃ ಭರತ್ ಗಿಳಿಯಾರು ಲೋಕು ಇಬ್ಬರ ಚೆಂಡುಗಳು ಕೆಳ ಸ್ತರದಲ್ಲಿ ಬರ್ತಾ ಇದೆ. ಲಾಸ್ಟ್ ಒನ್. ತನ್ಮೂಲಕ ಹೈ ಶಾಟ್ ಬರೆ ಮಿಡ್ ವಿಕೆಟ್ ಸೀಮಾರೇಖೆ ಅಂಚಿನಲ್ಲಿ ಅಶೋಕ್ ಪಿಳ್ಳೆ ಕ್ಯಾಚ್ ಅನ್ನು ಪಡ್ಕೊಂಡ್ರು. ತನ್ಮೂಲಕ 7ನೇ ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಈಗಲ್ಸ್ ಮೈಸೂರು 6 ಓವರ್ಗಳ ಮುಕ್ತಾಯದಲ್ಲಿ 45ಕ್ಕೆ 7 ಜಯಕ್ಕಾಗಿ 46 ಓಟಗಳನ್ನು ದಾಖಲಿಸಬೇಕಾಗಿದೆ. ರಿಯಲ್ ಫೈಟರ್ಸ್ ಜಾನ್ಸನ್ ಕ್ರಿಕೆಟರ್ಸ್ 36 ಎಸೆತ 46 ಓಟಗಳ ಅವಶ್ಯಕತೆ. ಬಸಪ್ಪ 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 ರವಿ ದೋಸೆ ರವಿ
ಹಲೋ ರಾಜ ಸಾಲಿಗ್ರಾಮ ಮತ್ತು ಸ್ವಸ್ತಿಕ ಜಾನ್ಸನ್ ರಿಯಲ್ ಫೈಟರ್ಸ್ ಆರಂಭಿಕ ದಾಂಡಿಗರ ಅಂಗಣಕ್ಕೆ ಬರ್ತಾ ಇದ್ದಾರೆ. 36 ಎಸೆತ 46 ಗುರಿ. ಮೊದಲ ಓವರ್ಗಾಗಿ ಆದಷ್ಟು ಬೇಗ ದಯವಿಟ್ಟು ಮೈಸೂರು ಬೇಗ ಕ್ಷೇತ್ರ ರಕ್ಷಣೆ ಜಮಾವಣೆ ಮಾಡಿ ಪಂದ್ಯಾಟವನ್ನು ಮುಂದುವರಿಸಬೇಕು. ಜಾನ್ ಮೊದಲ ಓವರ್ಗಾಗಿ 3.5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಒಂದು ಕ್ರಿಕೆಟ್ ಪಂದ್ಯಕೂಟ ದಾವಣಗೆರೆ ಜಿಲ್ಲೆಯಲ್ಲಿ 13ನೇ ಬಾರಿಗೆ ಪಂದ್ಯಕೂಟವನ್ನು ಸಂಘಟಿಸ್ತಾ ಇದ್ದಾರೆ. ಜಯಪ್ರಕಾಶ್ ಗೌಡ ಅವರ ಮತ್ತವರ ತಂಡ ಅತ್ಯುತ್ತಮ ಟೂರ್ನಮೆಂಟ್ ಅನ್ನು ಸಂಘಟಿಸ್ತಾ ಇದೆ. ಜಾನ್ ಮೊದಲ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಎಸೆತ. ಸ್ವಸ್ತಿಕ ಓಟವನ್ನು ದಾಖಲಿಸ್ತಾ ಇಲ್ಲ. ಮೊದಲ ಡಾಟ್ ಬಾಲ್ ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಜಾನ್ ತನ್ಮಧ್ಯೆ ನೋ ಬಾಲ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ. ಮೊದಲ ಓಟ ರಿಯಲ್ ಫೈಟರ್ಸ್ ಜಾನ್ಸನ್ ಅಕೌಂಟ್ ಅನ್ನು ಕಂಡುಕೊಳ್ತಾ ಇದೆ. ಫ್ರೀ ಹಿಟ್ ಕೂಡ ಈಗ ಲಭಿಸ್ತಾ ಇದೆ. ಸ್ವಸ್ತಿಕ್ ಅದೇ ಆ ಮಟ್ಟದ ಹೊಡೆತವನ್ನು ದಾಖಲಿಸ ನೋಡಬೇಕಾಗಿದೆ. ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದ್ದಾರೆ ರಿಯಲ್ ಫೈಟರ್ಸ್ ಜಾನ್ಸನ್. ಬಹಳ ಉತ್ತಮ ರೀತಿಯ ಎಸೆತ. ಸ್ಟಂಪ್ ಔಟ್ಗೆ ಮನವಿಯನ್ನು ಮಾಡಿದ್ರು. ಮಧ್ಯೆ ಯಾವುದೇ ರೀತಿ ಆಘಾತವಿಲ್ಲ. ರನ್ಔಟ್ಗೆ ಮಾತ್ರ ಅವಕಾಶ ಇರ್ತದೆ. ಫ್ರೀ ಹಿಟ್ ನಲ್ಲಿ ಸ್ಟಂಪ್ ಔಟ್ಗೆ ಅವಕಾಶಗಳು ಇರಲ್ಲ ಅನ್ನುವಂತ ಒಂದು ಸೂಚನೆ ಬರ್ತಾ ಇರೋದ್ರಿಂದ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಜಾನ್. ತಂಡದ ಮೊತ್ತ ಈಗಾಗಲೇ ಒಂದು ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಜಾನ್ಸನ್ ರಿಯಲ್ ಫೈಟರ್ಸ್ 46 ಓಟಗಳ ಒಂದು ಟಾರ್ಗೆಟ್ ಅನ್ನು ನೀಡಿದ್ದಾರೆ. ತನ್ಮಧ್ಯೆ ಕ್ಯಾಚ್ ಆಗುವ ಅವಕಾಶಗಳಿದೆ. ಮಿಡನ್ ಭಾಗದಲ್ಲಿ ಸುಲಭ ಕ್ಯಾಚ್ ಅನ್ನು ಸ್ವಸ್ತಿಕ್ ನೀಡಿದ್ರು ಜಾನ್ಸನ್ ರಿಯಲ್ ಫೈಟರ್ಸ್. ಮೊದಲ ವಿಕೆಟ್ ಅನ್ನು ಮೈಸೂರಿಗೆ ಒಪ್ಪಿಸ್ತಾ ಇದೆ ಈಗ ಈಗಲ್ಸ್ ಮೈಸೂರು. ಜಾನ್ ಮೊದಲ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ತಂಡದ ಮೊತ್ತ 1-1. ಸ್ವಸ್ತಿಕ್ ವಾಪಸ್ ಆಗ್ತಾ ಇದ್ದ ಹಾಗೆ ಹರಿ ಮತ್ತೋರ್ವ ದಾಂಡಿಗನ ಪ್ರವೇಶ ಆಗ್ತಾ ಇದೆ. ಮೊದಲ ಹೋದರಿ ಉರುಳ್ತಾ ಇದೆ. ಎರಡು ತಂಡಗಳು ಒಂದಾಗಿ ದಾವಣಗೆರೆ ಟೂರ್ನಮೆಂಟ್ ಅನ್ನು ಆಡ್ತಾ ಇದ್ದಾರೆ. ಜಾನ್ಸನ್ ಮತ್ತು ರಿಯಲ್ ಫೈಟರ್ಸ್. ರಾಜ ಸಾಲಿಗ್ರಾಮ ಈ ವರ್ಷ ಮಾಡ್ಕೊಳ್ತಾ ಇದ್ದಾನೆ. ಹೊಡೆತ ಮಿಡಿಗಳ ಭಾಗದಲ್ಲಿ ಕ್ಯಾಚ್ ಕೈ ಸೇರುವುದರ ಮುಖಾಂತರವಾಗಿ ಜಾನ್ಸನ್ ರಿಯಲ್ ಫೈಟರ್ಸ್ ನಾಯಕ ರಾಜ ಸಾಲಿಗ್ರಾಮ ಬ್ಯಾಕ್ ಟು ಪವಿಲಿಯನ್. ಬ್ಯಾಕ್ ಟು ಬ್ಯಾಕ್ ಈಗ ಮೈಸೂರು ವಿಕೆಟ್ಸ್ ಗಳನ್ನು ಪಡ್ಕೊಳ್ತಾ ಇದ್ದಾನೆ ಜಾನ್. ಎರಡು ಪ್ರಮುಖ ವಿಕೆಟ್ಸ್ ಗಳು ಈಗಾಗಲೇ ನೆಲಕ್ಕೆ ಉರುಳ್ತಾ ಇದೆ.
ಕನಿಷ್ಠ ಮೊತ್ತವಾದ್ರೂ ಕೂಡ ಈ ಹಂತದಲ್ಲಿ ಒತ್ತಡ ಆರಂಭ ಆಗ್ತಾ ಇದೆ. ರಿಯಲ್ ಫೈಟರ್ಸ್ ಜಾನ್ಸನ್ 1-2 ಜಾನ್ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮೈಟಿ ಕ್ಯಾಪ್ಟನ್ ಅಲ್ಲಪ್ಪ, ಮೈಟಿ ಕ್ಯಾಪ್ಟನ್. ದಿನದ ಮುಂದಿನ ಪಂದ್ಯ SFC AK ಉಡುಪಿ ವರ್ಸಸ್ ಮೈಟಿ ಬೆಂಗಳೂರು. ಈ ತರುವಾಯವೇ ಆ ಪಂದ್ಯ ಅಟ್ಟ ನಡೀತದೆ. ಮತ್ತೆ ಸ್ಕಾರಿಕೆ ಭಾಗದಲ್ಲಿ ಜಾನ್, ಹೊಸ ದಾಂಡಿಗೆ ಅಶೋಕ್ ಪಿಳ್ಳೆ ಸೇರ್ಪಡೆ. ಹಲೋ ವಿನಯ್, ಮುಂಬೈ ಹೊಸಪೇಟೆ ಮ್ಯಾಚ್ ನೆಕ್ಸ್ಟ್ ಆಡ್ತಾನ, ಅದಾದ ಮೇಲೆ ಮೈಟಿ ಆಡ್ತಾನ. ಮತ್ತೆ ಒಂದೆರಡು ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 2 ಓಟಗಳನ್ನು ಕಂಡುಕೊಳ್ತಾ ಇದ್ದಾರೆ. ಮುಂದಿನ ಪಂದ್ಯ FM11 ಹೊಸಪೇಟೆ ವರ್ಸಸ್ ಸಾಯಿ ಮುಂಬೈ ತಂಡಗಳು ಮುಂದಿನ ಪಂದ್ಯಾಟವನ್ನು ಆಡ್ತಾರೆ. FM ಹೊಸಪೇಟೆ ನಾಯಕರು ಟಾಸ್ಗೆ ಬರಬೇಕು. ಸಾಯಿ 11 ಮುಂಬೈ ಕ್ಯಾಪ್ಟನ್ ಮುಖ್ಯ ವೇದಿಕೆ ಟಾಸ್ಗೆ ಬರಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಅದಾದ ನಂತರ ಮುಂದಿನ ಪಂದ್ಯ ಮೈಟಿ ವರ್ಸಸ್ SFC AK ನಡುವೆ ನಡೀತದೆ. ಮೊದಲ ಓವರ್ನಲ್ಲಿ 3-2 ಜಾನ್ಸನ್ ರಿಯಲ್ ಫೈಟರ್ಸಿನ ತಂಡ 30 ಎಸೆತ 43 ಓಟಗಳನ್ನು ದಾಖಲಿಸಬೇಕಾಗಿದೆ 5 ಓವರ್ಗಳಲ್ಲಿ. ಬಹಳಷ್ಟು ಒಂದು ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದೆ ಈ ಪಂದ್ಯ. ಹರಿವಂದಡ ಅಶೋಕ್ ಪಿಳ್ಳೆ ಪಂದ್ಯ ಆಟವನ್ನು ಆಡ್ತಾ ಇದ್ದಾರೆ. ಪಾರ್ಟ್ನರ್ಶಿಪ್ ಅನ್ನು ಮಾಡಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಕೂಡ ಇದೆ. ರಿಯಲ್ ಫೈಟರ್ಸ್ ಜಾನ್ಸನ್ ಈ ಒಂದು ತಂಡ ಆರಂಭಿಕ ಉತ್ಸವವನ್ನು ಕಂಡಿರೋದ್ರಿಂದ. ಮತ್ತೊಂದೆಡೆ ಮೈಸೂರು ಈಗಲ್ಸ್ ಎರಡನೇ ಅವರ ಮೊದಲ ಚೆಂಡು ಬಹಳಷ್ಟು ಮರೆತೊಂದು ಹೊಡೆತ ಹರಿ ಪಾಯಿಂಟ್ ಭಾಗದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ಜಾನ್ಸನ್ ರಿಯಲ್ ಫೈಟರ್ಸ್ 4ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಒಂದು ವ್ಯವಸ್ಥಿತ ಪಂದ್ಯಕೂಟ, ಅತ್ಯುತ್ತಮ ಟೂರ್ನಮೆಂಟ್ ಸಾಗ್ತಾ ಇದೆ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ಗಾಗಿ ಎರಡನೇ ಬಾರಿಗೆ ಪಿಳ್ಳೆಗೆ ಸದ ಚೆಂಡು ಲಾಂಗ್ ಆಫ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಜಾನ್ಸನ್ ರಿಯಲ್ ಫೈಟರ್ಸಿನ ಮೊದಲ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ವಿಷ್ಣುಭಟ್ರ ಡ್ಯಾನ್ಸ್ ಆರಂಭ ಆಗ್ತಾ ಇದೆ. ಸ್ಟೆಪ್ ಮಾತ್ರ ಕರೆಕ್ಟ್ ಬೀಳ್ತಾ ಇಲ್ಲ. ಬೆಳಿಗ್ಗೆ ಬರುವಾಗ ಸ್ವಲ್ಪ ಲೇಟ್ ಆಗಿದೆ. ಏತನ್ಮಧ್ಯೆ ಸುಂದರತೆ ಎಸೆತ ಮೊದಲ ಸಿಕ್ಸರ್ ನಂತರ ಪಿಳ್ಳೆ ಮತ್ತೆ ಬಿರುಸಿನ ಹೊಡೆತ ಕೈ ಹಾಕ್ತಾ ಇದ್ದಾನೆ. ಡಾಟೆಡ್ ಡೆಲಿವರಿಯ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 9 ಓಟಗಳು. ರಾಜ ಮತ್ತು ತಂಡ ಮೊತ್ತ 10 ಓಟಗಳು. ಸತೀಶ ಮತ್ತೆ ಸ್ಕಾರಿಕ ಭಾಗದಲ್ಲಿ
ಪಿಳ್ಳೆ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾನೆ. ಬಹಳ ಸಮರ್ಥ ಹೊಡೆತ, ಶಾರ್ಟ್ ಬಿಟ್ಗಳು ಸುಂದರತೆ ಹೊಡೆತ ಈಗ ದಾಖಲಾಗ್ತಾ ಇದೆ. ಪಿಳ್ಳೆ ಒಂದೋಟ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ 11 ಓಟಗಳನ್ನು ತಲುಪ್ತಾ ಇದೆ. 2 ಹುದ್ದರಿಗಳ ಆಘಾತದಲ್ಲಿ ಜಾನ್ಸನ್ ರಿಯಲ್ ಫೈಟರ್ಸ್ ಮೈಸೂರಿನ ಈಗಲ್ಸ್ ಅವರನ್ನ ಎದುರಿಸಿರುವಂತಹ ಒಂದು ತಂಡ. ಹೊಸ ತಂಡ, ಹೊಸ ಹುರುಪಿನ ಹುಡುಗರೆಲ್ಲ ಮೈಸೂರಿನ ಪರವಾಗಿ ಆಡ್ತಾ ಇದ್ದಾರೆ. ಈಗಲ್ಸ್ ಐದನೇ ಬಾರಿಗೆ ಮತ್ತೆ ಎಸ್ ಅಂತ ಚೆಂಡು ವೈಡ್ ಔಟ್ ಸೈಡ್ ದ ಆಫ್ ಸ್ಟಂಪ್ ಅನ್ನುವಂತ ರೂಪದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಕೂಡ. ಸ್ಕೋರ್ 12 ಓಟಗಳು, ಟಾರ್ಗೆಟ್ 46 ಓಟಗಳು. ಉತ್ತಮ ರೀತಿಯ ಆಟ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಚುರುಕಿನ ಕ್ಷೇತ್ರ ರಕ್ಷಣೆ ನಡುವೆ ಮತ್ತೊಂದೆಡೆ ಹೆಚ್ಚುವರಿಯ ಸೇರ್ಪಡೆ. ಒಂದೆಡೆ ಪಿಳ್ಳೆ, ಇನ್ನೊಂದೆಡೆ ಹರಿ ಓಟಗಳನ್ನು ಪೂರೈಸ್ತಾ ಇದ್ದಾರೆ. ಜಾನ್ಸನ್ ರಿಯಲ್ ಫೈಟರ್ಸಿನ ಮೊತ್ತ 13 ಓಟಗಳನ್ನು ತಲುಪ್ತಾ ಇದೆ. ಲಾಸ್ಟ್ ಒನ್, ಅಂತಿಮ ಸತ. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು. ಪಿಳ್ಳೆ ಶಾರ್ಟ್ ಪೆಟ್ಟಿಗೆಡ ಭಾಗದಲ್ಲಿ ಒಂದು ಓಟದ ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮೊದಲ 2 ಓವರ್ಗಳಲ್ಲಿ 14ಕ್ಕೆ 2, ಅಂತಿಮ 24 ಎಸೆತ, 32 ಓಟಗಳ ಅವಶ್ಯಕತೆ. 8 ಹುದ್ದರಿಗಳನ್ನು ಉಳಿಸಿಕೊಂಡು ಆಡ್ತಾ ಇದೆ ರಿಯಲ್ ಫೈಟರ್ಸ್ ಜಾನ್ಸನ್. ಮೂರನೇ ಓವರ್ಗಾಗಿ ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ ಜಾನ್ ಅನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. 24ಕ್ಕೆ 32. ಮೊದಲ ಸುತ್ತಿನ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಮೈಸೂರಿನ ಒಂದು ತಂಡ, ಉಡುಪಿಯ ಮತ್ತೊಂದು ತಂಡ. ಜಾನ್ಸನ್ ರಿಯಲ್ ಫೈಟರ್ಸ್ ಹಾಗೂ ಈಗಲ್ಸ್ 11 ಮೈಸೂರು. ಜಾನ್ ಎಸ್ಗಾರಿಕೆ ಭಾಗದಲ್ಲಿ ಪಿಳ್ಳೆಗೆ ಸಂದ ಚೆಂಡು. ಓಟಗಳಿಗೆ ಅವಕಾಶಗಳು ಮಾಡ್ತಾ ಇಲ್ಲ. ಮೊದಲ ಓವರ್ನಲ್ಲೇ 2 ಹುದ್ದರಿಗಳನ್ನು ಪಡ್ಕೊಂಡ ಜಾನ್. ಈಗ ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ 3ನೇ ಓವರ್ 2ನೇ ಬಾರಿಗೆ ತನ್ಮಧ್ಯೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟೆಡ್ ಡೆಲಿವರಿಯ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಅಶೋಕ್ ಪಿಳ್ಳೆ ಓಟವನ್ನು ಕೂಡ ಈ ಹಂತದಲ್ಲಿ ದಾಖಲಿಸ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ 22 ಎಸೆತ, 32 ಓಟಗಳ ಅವಶ್ಯಕತೆ. ಮತ್ತೆ ಜಾನ್ 3ನೇ ಬಾರಿಗೆ ಸಂದ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 3rd ಡಾಟ್ ಬಾಲ್. ಯಶಸ್ಸಿನ ಸಮರೋಪಾದಿಯಲ್ಲಿ ಜಾನ್ 3 ಡಾಟ್ ಬಾಲ್ಗಳನ್ನು ಎಸೆತಾ ಇದ್ದಾರೆ ಈ ಓವರ್ನಲ್ಲಿ. 4ನೇ ಬಾರಿಗೆ ಈ ತನ್ಮಧ್ಯೆ ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಸ್ಕ್ವಾಲಕ ಭಾಗದಲ್ಲಿ
ಒಂದೋಟ ಮಾತ್ರ ಪೂರೈಕೆ ಆಗ್ತಾ ಇದೆ. ಪಿಳ್ಳೆ ಒಂದೋಟ ಪೂರೈಕೆಯನ್ನು ಮಾಡಿಕೊಂಡ್ರು. ಜಾನ್ಸನ್ ರಿಯಲ್ ಫೈಟರ್ಸ್ ಅಂಕಿಅಂಶಗಳ ಪಟ್ಟಿಯಲ್ಲಿ 15 ಓಟಗಳು ದಾಖಲಾಗ್ತಾ ಇದೆ. 31 ಓಟಗಳ ಅವಶ್ಯಕತೆ ಇನ್ನೂ ಕೂಡ. ಲಾಸ್ಟು ಅಂತಿಮ 2 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ. ಹರಿ ತಟ್ಟಿ ಮುಟ್ಟಿ ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು ಕವಾಸು ಭಾಗದಲ್ಲಿ. 16ಕ್ಕೆ ತಲುಪುವುದರ ಮುಖೇನವಾಗಿ 30 ಓಟಗಳು ಇನ್ನೂ ಕೂಡ ದಾಖಲಾಗಬೇಕಾಗ್ತಾ ಇದೆ ಜಯಕ್ಕಾಗಿ. ಮತ್ತೆ ಜಾನ್ ಬಾರಿ ಹೆಸರುವಂತ ಚೆಂಡು ಮಿಡ್ ವಿಕೆಟ್ ಸೀಮಾರಕ್ಕೆ ಭಾಗವನ್ನು ಮತ್ತೆ ಕಾಣ್ತಾ ಇದೆ. ಅಶೋಕ್ ಪಿಳ್ಳೆ 3ನೇ ಓವರ್ನ ಅಂತಿಮ ಹಂತದಲ್ಲಿ ಮತ್ತೆ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ತಂಡದ ಮೊತ್ತ 22 ಓಟಗಳು. ಇನ್ನು ಕೂಡ 14 ಓಟಗಳನ್ನು ದಾಖಲಿಸಬೇಕಾಗಿದೆ. 18 ಎಸೆತಗಳು ಬಾಕಿ ಉಳ್ಕೊಳ್ತಾ ತನ್ಮೂಲಕ 24 ಓಟಗಳನ್ನು ದಾಖಲಿಸಬೇಕಾಗಿದೆ. 18 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಜಾನ್ಸನ್ ರಿಯಲ್ ಫೈಟರ್ಸಿನ ಹೆಚ್ಚುವರಿ ಬಲಕ್ಕಾಗಿ ವಿಷ್ಣು ಭಟ್ರು ಬಂದಿದ್ದಾರೆ. ಸಮಯ ಸರಿತಾ ಇದ್ದ ಹಾಗೆ ವಿಷ್ಣು ಭಟ್ರ ನರ್ತನ ಕೂಡ ಇವತ್ತು ಆರಂಭ ಆಗ್ತದೆ. ಕಡ್ಪಾಡಿಯಿಂದ ಹಿಡಿದು ರಾಜ್ಯದ ಎಲ್ಲ ಮೂಲೆಗಳಲ್ಲೂ ಕೂಡ ಅವರ ಡ್ಯಾನ್ಸ್ ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇದೆ. ಕುಂದಾಪುರದ ಮೈಕಲ್ ಜಾನ್ಸನ್ ಈ ಬಾರಿ ಜಾನ್ಸನ್ ರಿಯಲ್ ಫೈಟರ್ಸಿನ ಬೆಂಬಲಕ್ಕೆ ಬರ್ತಾ ಇದ್ದಾರೆ. ಲೈಟ್ಸ್ ಆನ್ ಆಗ್ತಾ ಇದ್ದ ಹಾಗೆ ಡ್ಯಾನ್ಸ್ ಆರಂಭ ಆಗ್ತದೆ. ಇದೆಲ್ಲವೂ ಕೂಡ ದಾವಣಗೆರೆ ಟ್ರೋಫಿಗಾಗಿ. ಬೌಲರ್ ಅಭಿರಾಮ್ ಎಸೆದ ಮೊದಲ ಚೆಂಡು. ಹರೀಶ್ ಸ್ಟ್ರೈಕ್ ರೋಟೇಟ್ ಮಾಡ್ತಾ ಇದ್ದಾನೆ. ಶಾರ್ಟ್ ಪಿಡ್ಗಳ ಭಾಗದಲ್ಲಿ ಮತ್ತೆ ಒಂದೆರಡು ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 23 ಓಟಗಳನ್ನು ತಲುಪ್ತಾ ಇದೆ ಜಾನ್ಸನ್ ರಿಯಲ್ ಫೈಟರ್ಸ್. ಮೈಸೂರಿನ ಯುವ ಆಟಗಾರರ ಈಗಲ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಶಾರ್ಟ್ ಪಿಳ್ಳೆ ದಾಂಡಲ್ಲಿ ಮತ್ತೆ ಬಹಳ ಶುದ್ಧ ಮಾಡಿತು ಹೊಡೆತ. ರಿವರ್ಸ್ ಶಾಟ್ ಮುಖಾಂತರವಾಗಿ ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಈ ಬಾರಿ. ಮಧ್ಯೆ ಓಟಗಳೇ ಮತ್ತೆ ಅವಕಾಶಗಳು ಬರ್ತಾ ಇದೆ. ಬಹಳ ಸುತ್ತ ಬರ್ತಾ ಒಂದು ಹೊಂದಾಣಿಕೆ ಓಟಗಾರಿಕೆ ಈಗ ನಡೀತಾ ಇದೆ. ಬೈ ಮೂಲಕ ಓಟ ಅನ್ನುವಂತ ಸೂಚನೆ ಬರ್ತಾ ಇದೆ. ತಂಡದ ಮೊತ್ತ 30 ಓಟಗಳು. ಮೊದಲ ಜಯಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದೆ. ಹರಿಯ ಹೊಡೆತ ಮಿಡ್ಡಿಗಡ ಭಾಗದಲ್ಲಿ ಮತ್ತೆ ಒಂದೆರಡು ಹೆಚ್ಚುವರಿಯ ಸೇರ್ಪಡೆ. 31ಕ್ಕೆ 2. ಮೊದಲ ಓವರ್ನಲ್ಲಿ 2 ಪ್ರಮುಖ ವಿಕೆಟ್ಸ್ಗಳು ಉರುಳಿದ ನಂತರ ಪಿಳ್ಳೆ ಮತ್ತು ಹರಿ ಈಗಾಗಲೇ ಪಂದ್ಯಾಟವನ್ನು ಒಂದು ಹಂತಕ್ಕೆ ತರ್ತಾ ಇದ್ದಾರೆ ಜಾನ್ಸನ್ ರಿಯಲ್ ಫೈಟರ್ಸಿನ ಪರವಾಗಿ. ಅಭಿರಾಮ್ ಎಸೆತ ಸುಂದರತೆ ಒಂದು ಹೊಡೆತ ಡೀಪ್ ಲೆಗಲ್ಲಿ
ಪಿಳ್ಳಯ ಬೌಂಡ್ರಿಗೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಫೈನಲ್ ಆಗಿನ ಸೀಮಾ ರೇಖೆಯ ಹೊರ ಭಾಗಕ್ಕೆ ಈಗ ಅಶೋಕ್ ಪಿಳ್ಳ ಬೌಂಡ್ರಿ ದಾಖಲಿಸಿದ್ರು. ತಂಡದ ಮೊತ್ತ 35 ಓಟಗಳು ಈ ಬೌಂಡರಿಯ ಮುಖಾಂತರವಾಗಿ. ಕೇವಲ ಜಯಕ್ಕಾಗಿ 11 ಓಟಗಳ ಅವಶ್ಯಕತೆ. ಬಹಳಷ್ಟು ಒಂದು ಟೆನ್ಷನ್ ಲೆಸ್ ಗೇಮ್ ಅನ್ನ ಪಿಳ್ಳೆ ಆಡ್ತಾ ಇದ್ದಾರೆ. ಈಗಾಗಲೇ 3 ಸಿಕ್ಸರ್ಗಳು +1 ಬೌಂಡ್ರಿಯನ್ನ ಕೂಡ ದಾಖಲಿಸಿ ಆಡ್ತಾ ಇದ್ದಾನೆ ಅಶೋಕ್ ಪಿಳ್ಳೆ. ಸುಂದರತೆ ಒಂದು ಹೊಡೆತ ಸ್ಕ್ವೇರ್ ಲೆಗ್ ಭಾಗದಲ್ಲಿ 1 ಓಟ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ 37 ಓಟಗಳನ್ನು ತಲುಪ್ತಾ ಇದ್ದಾರೆ. ಆ 36 ಓಟಗಳು ಮುಕ್ತಾಯ ಕಂಡ 4 ಓವರ್ಗಳಲ್ಲಿ. ಕೊನೆಯ 12 ಎಸೆಗಳಲ್ಲಿ 10 ಓಟಗಳನ್ನು ದಾಖಲಿಸಬೇಕಾಗ್ತಾ ಇದೆ. ಮೊದಲ ಹಂತದ ಮೇಲುಗೈಯಲ್ಲಿದ್ದ ಮೈಸೂರಿನ ತಂಡ ಅಶೋಕ್ ಪಿಳ್ಳೆ ಬಂದ ಹಾಗೆ ಒಂದಷ್ಟು ಪಂದ್ಯಾಟವನ್ನ ಈಗ ಹಿಡಿತವನ್ನ ಕಳ್ಕೊಳ್ತಾ ಇದೆ. 12ಕ್ಕೆ 10. ಸತೀಶ ಮತ್ತೆ ಸ್ಕಾರಿಕೆ ಭಾಗದಲ್ಲಿ ಅಶೋಕ್ ಪಿಳ್ಳೆ ದಾಂಡಲ್ಲಿ ಉತ್ತಮ ರೀತಿಯ ಒಂದು ಹೊಡೆತ. ಲಾಂಗ್ ಆಫ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 37, 37 ಫಾರ್ ಲಾಸ್ ಆಫ್ 2 ರಿಯಲ್ ಫೈಟರ್ಸ್ ಜಾನ್ಸನ್. ಎರಡನೇ ಬಾರಿಗೆ ಹರಿಗೆ ಸಂದ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 10 ಎಸೆತಗಳು ಬಾಕಿ ಇದೆ. ಜಯಕ್ಕಾಗಿ 9 ಓಟಗಳ ಅವಶ್ಯಕತೆ. ಏತನ್ಮಧ್ಯೆ ಕ್ಯಾಚ್ ಆಗುವಂತ ಒಂದು ಅವಕಾಶಗಳಿಲ್ಲ. ಮಿಡನ್ ನಲ್ಲಿ ಯಾವುದೇ ಕ್ಷೇತ್ರರಕ್ಷಕರು ಕ್ಷೇತ್ರ ರಕ್ಷಣೆಯನ್ನ ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಹರಿ ಮಾತ್ರ 1 ಓಟ ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. 38 ಓಟಗಳನ್ನು ತಲುಪ್ತಾ ಇದೆ ಜಾನ್ಸನ್ ರಿಯಲ್ ಫೈಟರ್ಸ್. ಅಶೋಕ್ ಪಿಳ್ಳೆ ದಾಂಡಲ್ಲಿ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮತ್ತೆ ಸಿಕ್ಸರ್. ಈಗ ಜಾನ್ಸನ್ ರಿಯಲ್ ಫೈಟರ್ಸ್ ಅಕೌಂಟ್ ಅನ್ನು ಕಾಣ್ತಾ ಇದೆ. 4ನೆಯ ಸಿಕ್ಸರ್ ಈಗ ಸಿಡಿಸ್ತಾ ಇದ್ದಾನೆ ಪಿಳ್ಳೆ. ಜಯಕ್ಕಾಗಿ ಕೇವಲ 2 ಓಟಗಳ ಅವಶ್ಯಕತೆ. ಕೇವಲ 2 ಓಟಗಳ ಅವಶ್ಯಕತೆ ಜಯಕ್ಕಾಗಿ. ಉತ್ತಮ ರೀತಿಯ ಹೊಡೆತ ಮೆಡಾನ್ನತ್ತ ಸಾಗ್ತಾ ಇದೆ. ಪಂದ್ಯ ಸಮಬಲಗೊಳ್ತಾ ಇದೆ. 45ಕ್ಕೆ 2. ಜಯಕ್ಕಾಗಿ ಕೇವಲ 1 ಓಟ ಈಗ ದಾಖಲಾಗಬೇಕಾಗಿದೆ. ತನ್ಮೂಲಕ ಕ್ಯಾಚ್ ಆಗುವುದರ ಮುಖೇನವಾಗಿ ಹರಿಯ ವಿಕೆಟ್ ಪತನಗೊಳ್ತಾ ಇದೆ. 45ಕ್ಕೆ 3. ಬಹಳಷ್ಟು ಉತ್ತಮ ರೀತಿಯ ಒಂದು ಪಾರ್ಟ್ನರ್ಶಿಪ್ ಅನ್ನು ಮಾಡಿದ ಹರಿ ವಾಪಸ್ ಆದರು. ಅಂತಿಮ 6 ಎಸೆತಗಳು ಮಾತ್ರ ಬಾಕಿ ಇದೆ. 1 ಓಟವನ್ನು ದಾಖಲಿಸಬೇಕಾಗಿದೆ ಜಯಕ್ಕಾಗಿ. ಅಶೋಕ್ ಪಿಳ್ಳೆ ವೈಯಕ್ತಿಕ ಮೊತ್ತ
17 ರನ್ಗಳಲ್ಲಿ ಈಗಾಗಲೇ ನಾಟ್ ಔಟ್. 35 ಓಟದ ಒಂದು ಆಟವನ್ನು ಆಡ್ತಾ ಇದ್ದಾರೆ ಜಾನ್ಸನ್ ರಿಯಲ್ ಫೈಟರ್ಸಿನ ಪರವಾಗಿ. ಆರಕ್ಕೆ 1. ತನ್ಮಧ್ಯೆ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. 5ನೇ ಸಿಕ್ಸರ್. ಈಗ ಪಿಳ್ಳೆ ಜಯದ ರೂವಾರಿಯಾದರು ಜಾನ್ಸನ್ ರಿಯಲ್ ಫೈಟರ್ಸ್. ಮೊದಲ ಜಯವನ್ನು ದಾಖಲಿಸ್ತಾ ಇದೆ ಈಗಲ್ಸ್. ಮೈಸೂರಿನ ತಂಡ ಮೊದಲ ಸೋಲನ್ನು ಲೀಗ್ ಹಂತದಲ್ಲಿ ಕಂಡುಕೊಳ್ತಾ ಇದೆ. ಹಲೋ, ಮುಂದಿನ ಪಂದ್ಯಾಟ FM ಹೊಸಕೋಟೆ ವರ್ಸಸ್ ಸಾಯಿ ಶಿಲವನ್ ಮುಂಬೈ. FM ಹೊಸಪೇಟೆ ವರ್ಸಸ್ ಸಾಯಿ ಶಿಲವನ್ ಮುಂಬೈ ಮುಂದಿನ ಪಂದ್ಯಾಟ ಇರ್ತದೆ. ಎರಡೂ ತಂಡಗಳು ಕೂಡ ಟಾಸ್ಗೆ ಮುಖ್ಯ ವೇದಿಕೆ ಕಡೆ ಬರಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. FM ಹೊಸಪೇಟೆ ವರ್ಸಸ್ ಸಾಯಿ ಶಿಲವನ್ ಮುಂಬೈ.